ಸಂಸದರು ಕೇಂದ್ರ ಸರ್ಕಾರ ಜೊತೆ ಸತತವಾಗಿ ಕೋಆರ್ಡಿನೇಟ್ ಮಾಡಿ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿರೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನ ಪೆಟ್ರೋಲ್ ಡೀಸೆಲ್ ಮೇಲೆ ಲೀಟರ್ಗೆ 10 ರೂಪಾಯಿ ಕಡಿಮೆ ಮಾಡಿರೋದು. ಆಯ್ತಲ್ಲ, ಈ ಮೂರು ಬಿಟ್ಟಂತ ಒಂದು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಯ್ತಲ್ಲ, ಅದ್ ನಿಮ್ ಮುಚ್ಚ ಪ್ರದೀಪ್ ಈಶ್ವರ್ ಹೇಳಿ, ಅದೇ ನಿಮ್ ಮುಚ್ಚ ಪ್ರದೀಪ್ ಈಶ್ವರ್ ಹೇಳಿ ಅದನ್ನ, ಅದೇ ಹೇಳನ್ನಲ್ಲ, ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ಯಾವ ಕೇಂದ್ರ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳೋದಿಲ್ಲ, ಗ್ಯಾಸ್ ಸಮಸ್ಯೆ ಇದೆ, ನಾವ್ ಯಾಕೆ ಕಾಂಗ್ರೆಸ್ ಅವ್ರ ತರ ಸುಳ್ಳು ಹೇಳ್ಕೊಂಡು ಇಲ್ವೇ ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಯುದ್ಧ ಅಂತ ಬಂದಾಗ ಆ ನಿಟ್ಟಿನಲ್ಲಿ ನಿಮಗೆ ಈಗ ಪ್ರೀ ವಾರ್ ಸಿಚುವೇಶನ್ ಗಿಂತ 70% ಜಾಸ್ತಿ ಆಗಿದೆ ಗ್ಯಾಸ್ ಸಪ್ಲೈ. ಪ್ರತಿ ನಿತ್ಯನೂ ಅಷ್ಟೇ ಕೇಂದ್ರ ಸರ್ಕಾರ ಸತತವಾಗಿ ಪೆಟ್ರೋಲಿಯಂ ಸೆಕ್ರೆಟರಿಗಳಾಗ್ಬೋದು, ಗ್ಯಾಸ್ ಅವ್ರು ಆಗ್ಬೋದು, ಪ್ರತಿಯೊಬ್ಬರು ಪತ್ರಿಕಾಗೋಷ್ಠಿಗಳು ಮಾಡಿ ಏನೇನು ಹೇಳ್ಬೇಕೋ ಎಲ್ಲಾನು ಹೇಳ್ತಾ ಇದ್ದಾರೆ. ಪ್ಯಾನಿಕ್ ಬೈಯಿಂಗ್ ಬಗ್ಗೆ ಆಗ್ಬೋದು, ತಿರ್ಗಾ ರೇಟ್ ಕಡಿಮೆ ಮಾಡೋದೆಲ್ಲ ಆಗ್ಬೋದು. ಅಲ್ಲಿಂದ ಗ್ಯಾಸ್ ಬಂದ್ರೂ ಕೂಡ ರಾಜ್ಯದಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ರಾಜ್ಯ ಸರ್ಕಾರದ ಜವಾಬ್ದಾರಿ. KH ಮುನಿಯಪ್ಪ ಏನ್ ಮಾಡ್ತಾ ಇದ್ದಾರೆ, ನಾನೇ ನೋಡಿದಂಗೆ ನಿಮ್ದೇ ಚಾನಲ್ ಅಲ್ಲಿ ಯಾವ್ದೋ ಒಂದು ಬ್ಲಾಕ್ ಮಾರ್ಕೆಟ್ ಗ್ಯಾಸ್ ದಂಧೆಯಲ್ಲಿ ಸ್ವತಃ KH ಮುನಿಯಪ್ಪನವ್ರ ಹೆಸರೇ ಬಂದ್ಬಿಡ್ತು. ಲಿಟ್ರಲಿ ಗ್ಯಾಸ್ ದಂಧೆ, ಬ್ಲಾಕ್ ಮಾರ್ಕೆಟ್ ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೆಸ್ಪಾನ್ಸಿಬಲ್, DCM DK ಶಿವಕುಮಾರ್ ರೆಸ್ಪಾನ್ಸಿಬಲ್, HK ಮುನಿಯಪ್ಪ ರೆಸ್ಪಾನ್ಸಿಬಲ್. ಕೇಂದ್ರ ಸರ್ಕಾರ ಅಷ್ಟೆಲ್ಲಾ ಮಾಡ್ತಾ ಇದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಗಲು ರಾತ್ರಿ ಅಲ್ದಿರಾ ಇವ್ರಲ್ಲಿ ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡ್ಕೊಂಡು ಕೂತಿದ್ದಾರೆ. ಕಡಿವಾಣ ಹಾಕಕ್ಕಾಗ್ತಾ ಇಲ್ಲ ಅಲ್ಲಿ. ಬಿಜೆಪಿ ಅವ್ರು ಏನ್ ಮಾಡ್ತೀರಾ? ಚುನಾವಣಾ ಪ್ರಚಾರ ನಾನು ಫಸ್ಟ್ ಹೇಳದ್ನಲ್ಲ, ಬಿಜೆಪಿ ಸರ್ಕಾರದ ಸಂಸದರು ನಿಮ್ಮ ಎಂಪಿಗಳು ಕೇಂದ್ರ ಸರ್ಕಾರ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಸರ್. ಸಮಸ್ಯೆ ಇರೋದು ಕರ್ನಾಟಕದ ಗಲ್ಲಿ ಗಲ್ಲಿಗಳಲ್ಲಿ. ಅಲ್ಲಿ ಏನ್ ಮಾಡ್ತಿದ್ದಾರೆ ನಿಮ್ಮ ಎಂಪಿಗಳು? ಅಲ್ಲಿ ಎಲ್ಲಿದ್ದಾರೆ ಎಂಪಿಗಳು? ಡೆಲ್ಲಿಲಿ ಕುತ್ಕೊಂಡು ಮಾತಾಡೋದಲ್ಲ ಸರ್, ಗಲ್ಲಿಲಿ ಕುತ್ಕೊಂಡು ಸಮಸ್ಯೆ ಪರಿಹಾರ ಮಾಡಬೇಕು. ಎಲ್ಲಿ ಮಾಡ್ತಿದ್ದಾರೆ? ಗಲ್ಲಿ ಗಲ್ಲಿರೋ ಸಮಸ್ಯೆಗಳನ್ನ ನಿಮಗೆ ಗಲ್ಲಿಯಲ್ಲಿ ನಿಂತ್ಕೊಂಡೇ ಪರಿಹಾರ ಮಾಡಬೇಕು ಅಂತಿಲ್ಲ. ಆಗ 10 ರೂಪಾಯಿ ಕಡಿಮೆ ಮಾಡಿದ್ವಲ್ಲ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಮೇಲೆ, ರಾಜ್ಯ ಸರ್ಕಾರ ಎಷ್ಟು ರೂಪಾಯಿ ಕಡಿಮೆ ಮಾಡ್ತು? ಅಲ್ಲ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳಬೇಕು. ನಾವು 10 ರೂಪಾಯಿ ಕಡಿಮೆ ಮಾಡಿದೀವಿ, ಸಿದ್ದರಾಮಯ್ಯನವರು ಎಷ್ಟು ರೂಪಾಯಿ ಯಾವತ್ ಕಡಿಮೆ ಮಾಡ್ತಾರೆ ಹೇಳಿ? ಪೆಟ್ರೋಲ್ ಡೀಸೆಲ್ ಮೇಲೆ 1 ರೂಪಾಯಿ ಕಡಿಮೆ ಮಾಡಿಲ್ಲ. ಅದ್ರ ಬದಲು ಇದುವರೆಗೂ ಡೀಸೆಲ್ 2 ಸಲ ಏರಿಕೆ ಮಾಡಿದ್ದಾರೆ. 3 ರೂಪಾಯಿ ಅಧಿಕಾರಕ್ಕೆ ಬಂದಾಗಿಂದ ಪೆಟ್ರೋಲ್ 2 ಸಲ 2 ರೂಪಾಯಿ ಏರಿಕೆ ಮಾಡಿದ್ದಾರೆ. ಇವ್ರ ಬೆಲೆ ಕಡಿಮೆ ಮಾಡೋದು ಬಿಟ್ಟು ಇವರಲ್ಲಿ ಗ್ಯಾಸ್ ಅನ್ನ ಬ್ಲಾಕ್ ಮಾರ್ಕೆಟ್ ದಂಧೆ ಮಾಡ್ಕೊಂಡು ಕೂತಿದ್ದಾರೆ. ಸೊ ಇವ್ರು ಏನ್ ಹೇಳ್ತಾರೆ ಗೊತ್ತಾ? ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತ ಗೊತ್ತಾ? ಹಂಗೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ನಿಜವಾಗ್ಲೂ ಇಲ್ಲ. ಇವ್ರ ಸಮಸ್ಯೆಗಳನ್ನ ಬಗೆಹರಿಸ್ರಿ ಅಂತ ಹೇಳಿದ್ರೆ ಕೇಂದ್ರದ ಕಡೆ ಕೈ ತೋರಿಸೋದು. ಅದ್ ಬಿಟ್ಟು ಬೇರೆ ಏನ್ ಮಾಡಿದಾರೆ ಇವರು? ಆಯ್ತಪ್ಪ, ಇವತ್ತು ಗ್ಯಾಸ್ ಸಮಸ್ಯೆ ಇದೆ, ಅದ್ರ ಬಗ್ಗೆ ಕೇಂದ್ರ ಸರ್ಕಾರ ನಿರ್ಧಾರ ತಗೊಳ್ತಾ ಇದೆ, ಇವ್ರೇನು ಮಾಡ್ತಾ ಇಲ್ಲ. ಅದು ಬಿಟ್ಟಾಗ ರಾಜ್ಯದಲ್ಲಿ ಬೇರೆ ಸಮಸ್ಯೆಗಳಿಲ್ವಾ ಅದ್ರದ್ದು ಗ್ಯಾಸ್? ಅಲ್ಲ ರೇ, ಇದೇ ಹುಬ್ಳಿನಲ್ಲಿ ನಿಮ್ಗೆ ಯಾವತ್ತು ಸಾವಿರಾರು ಜನ, ಲಕ್ಷಾಂತರ ಜನ ಯುವಕರು ಪ್ರತಿಭಟನೆ ಮಾಡಿದ್ರು, ಗವರ್ಮೆಂಟ್ ವೇಕೆನ್ಸಿ ಫಿಲ್ ಮಾಡಿ ಅಂತ ಹೇಳ್ಬಿಟ್ಟು. 53,000 ಫಿಲ್ ಮಾಡ್ತೀನಿ ಅಂದ್ರಲ್ಲ, ಎಲ್ಲೋಯ್ತು? ಯಾವಾಗ ಫಿಲ್ ಮಾಡ್ತೀರಾ? ನಿಮ್ಗೆ ಅದ್ರ ಬಗ್ಗೆ ಗಮನ ಇಲ್ಲ. ನಿಮ್ಗೆ ಹೋಗಿ ಕೂತ್ಕೊಳ್ತೀರಾ 18 ಜನ ಮಂತ್ರಿಗಳು ಉಪಚುನಾವಣೆ ಮಾಡೋದಕ್ಕೆ, CM DCM ಅಲ್ಲಿ ಕೂತ್ಕೊಳ್ತಾರೆ. ತಿರ್ಗಾ ಅಲ್ಲಿ ಒಬ್ರು ಟಿಕೆಟ್ ಡಿಸೈಡ್ ಮಾಡೋದಕ್ಕೆ 4 ದಿವಸ ಜಮೀರ್ ಅಹಮದ್ ಖಾನ್ ಹೋಗ್ಬಿಟ್ಟು ಕೇರಳದಲ್ಲಿ ಕೂತ್ಕೊಳ್ಳೋದಂತೆ. ಕರ್ನಾಟಕದಲ್ಲೂ ಇಲ್ಲ, ಕೇರಳ ಚುನಾವಣೆಗೆ ಹೋಗೋದಂತೆ ಜಮೀರ್ ಅಹಮದ್ ಖಾನ್ ಹೋಗಿ ಕೂತ್ಕೊಳ್ಳೋದು. ಯಾವಾಗ ಮಾಡ್ತೀರಾ ನೀವು? ಇಲ್ಲಿನ ಆಕ್ಚುಯಲ್ ರಿಯಾಲಿಟಿ ಕೇಂದ್ರ ಸರ್ಕಾರ ತರ್ತಾ ಇರುವ ಅಂತ ಒಳ್ಳೆ ಮ್ಯಾನೇಜ್ಮೆಂಟ್ ರಿಫಾರ್ಮ್ಗಳು, ಅದರಲ್ಲೂ ವಾರ್ ಟೈಮ್ ನಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಗೆ ತರ್ತಾ ಇರುವ ರೂಲ್ಸ್ ಗಳು ಇಲ್ಲಿ ಅಪ್ಲೈ ಆಗ್ತಿಲ್ಲ ಅನ್ನೋದನ್ನ ತಿಳಿಸೋಕಾದ್ರೂ ಪ್ರಯತ್ನ ಮಾಡಬೇಕು. ಯಾರಿಂದ ಅಪ್ಲೈ ಆಗ್ತಾ ಇಲ್ಲ? ರಾಜ್ಯ ಸರ್ಕಾರದ ಸಚಿವರೇ ಸ್ವತಃ ಬ್ಲಾಕ್ ಮಾರ್ಕೆಟ್ ದಂಧೆಗೆ ಹಿಂದೆಯಿಂದ ಸಪೋರ್ಟ್ ಮಾಡಿದ್ರೆ ನಿಮ್ಗೆ ರಾಜ್ಯ ಸರ್ಕಾರ ಸಪೋರ್ಟ್ ಮಾಡ್ತಾ ಇಲ್ವಲ್ಲ? ಅಲ್ಲ, ನಾವೇ ಧ್ವನಿ ಎತ್ತಿರೋದು, ಅಲ್ಲ ನಾವೇ ಧ್ವನಿ ಎತ್ತಿರೋದಲ್ಲಿ ಇನ್ಯಾರು ಎತ್ತಿಲ್ಲ ಅಲ್ಲಿ ಧ್ವನಿ. ಕೇಂದ್ರದಲ್ಲಿ ಒಬ್ರು ಸಚಿವರು ಕೂಡ ಇದ್ದಾರೆ ಸರ್, ಜೆಡಿಎಸ್ ಪಕ್ಷದ ನಾಯಕರು. ಏನು ಕೊಡ್ಬೇಕು ಅವಕಾಶ? ನಾನು ಇನ್ನು ಜೆಡಿಎಸ್ ವಕ್ತಾರರ ರಿಯಾಕ್ಷನ್ ತಗೊಂಡಿಲ್ಲ, ಓಪನಿಂಗ್ ರಿಮಾರ್ಕ್ಸ್ ತಗೊಂಡು ವಾಪಸ್ ಬರ್ತೀನಿ. ನಾನು ಓಪನಿಂಗ್ ರಿಮಾರ್ಕ್ಸ್ ಕೂಡ ತಗೊಂಡಿಲ್ಲ ಜೆಡಿಎಸ್ ವಕ್ತಾರರಿಂದ. ನೀವು ಒನ್ ಸೈಡ್ ಅಂದ್ರೆ ನಾನು ಮೋಹನ್ ವಿಶ್ವ ಅವ್ರ ಪ್ರಶ್ನೆ ಕೇಳಿದ್ದೀನಿ, ನಿಮ್ಗೆ ಕೇಳಿಸಿಲ್ಲ ಅನ್ಸುತ್ತೆ. ನೀವೇ ನಾಗೇಂದ್ರ ಬಾಬು ಸರ್, ಕೇಂದ್ರದಲ್ಲಿ ಜೆಡಿಎಸ್ನ ನಾಯಕರಾದ ಕುಮಾರಸ್ವಾಮಿ ಅವರು ಒಂದು ಆಯಕಟ್ಟಿನ ಮಿನಿಸ್ಟರ್ ಆಗಿದ್ದಾರೆ. ಇಲ್ಲಿ ಲಾಸ್ಟ್ ವಾರ ಎಲ್ಲ ನಮ್ಮದೇ ಮಹಾಭಾರತ ಕಾರ್ಯಕ್ರಮದಲ್ಲಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಿಂದ ಅನೇಕ ಕೈಗಾರಿಕೋದ್ಯಮಗಳು ಬಂದಿದ್ರು, ಅಸೋಸಿಯೇಷನ್ಗಳ ಪ್ರತಿನಿಧಿಗಳು ಬಂದಿದ್ರು. ನಮ್ಮ ಚಿಕ್ಕ ಪುಟ್ಟ ಇಂಡಸ್ಟ್ರಿಗಳು ಕ್ಲೋಸ್ ಆಗೋ ಹಂತಕ್ಕೆ ಬರ್ತಾ ಇದೆ, ಮ್ಯಾನೇಜ್ಮೆಂಟ್ ಸರಿ ಆಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ನಮಗೆ ಇದು ಇನ್ನೂ ಹೆಚ್ಚಾಗುತ್ತೆ, ರಾ ಮೆಟೀರಿಯಲ್ ಸಿಗ್ತಾ ಇಲ್ಲ. ಹೀಗಿಷ್ಟೆಲ್ಲ ಸಮಸ್ಯೆಗಳು ಬಹಿರಂಗವಾಗಿ ಆನ್ ಕ್ಯಾಮ್ರಾ ಹೇಳ್ಕೊಳ್ತಿರುವಾಗ ಬರ್ತಾ ಇರೋದು ಏನಕ್ಕೆ ಸರ್? ನಾಳೆ ಬರ್ತಿದಾರಂತೆ ಕುಮಾರಸ್ವಾಮಿ ಅವರು, ಏನಕ್ಕೆ? ದಾವಣಗೆರೆಯಲ್ಲಿ ಚುನಾವಣೆ ಪ್ರಚಾರ ಮಾಡಕ್ಕೆ. ಪೀಣ್ಯದಲ್ಲೋ ಮತ್ಯಾವುದೋ ಕೈಗಾರಿಕಾ ವಲಯದಲ್ಲಿ ಕೈಗಾರಿಕೋದ್ಯಮಿಗಳ ಸಮಸ್ಯೆ ಕೇಳಲಿಕ್ಕಲ್ಲ, ಅಲ್ಲಿ ಜೆಡಿಎಸ್ಗೂ ಬೇಕಾಗಿರೋ ಚುನಾವಣೆ ರಾಜಕೀಯ ಅಷ್ಟೇ.
ಅದು ನಿಮ್ಮ ಅಭಿಪ್ರಾಯ ಆಗಿರ್ಬೋದು, ಜನರ ಅಭಿಪ್ರಾಯ ಸರ್. ಇಲ್ಲ ನಾನು ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಆಲ್ರೆಡಿ ನಾವು ಈ ವಿಚಾರವನ್ನ ಅವ್ರ ಗಮನಕ್ಕೆ ತಂದಿದ್ದೀವಿ. ಇವತ್ತು ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಯಾವ್ದು ಪಕ್ಷಾತೀತವಾಗಿ, ಮೊದಲಲ್ಲಿ ಆಟೋ ಏನು LPG ಪ್ರಾಬ್ಲಮ್ ಆಗಿ ಒಂದೊಂದು 2 ದಿನ 3 ದಿನ 4 ದಿನ ಆಟೋ ಡ್ರೈವರ್ಗಳು ರೋಡಲ್ಲಿ ಕಾಯ್ತಾ ಇದ್ದಾರೆ. ಆ ಬಡ ಕುಟುಂಬಗಳಿಗೆ ಒಂದೊತ್ತು ನಡೀಲಿಲ್ಲ ಅಂತಂದ್ರೆ ಇವತ್ತು ಸಮಸ್ಯೆ ಆಗುತ್ತೆ. ನಾವು ಪಕ್ಷ ಅಂತಕ್ಕಂಥ ಮಾತನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಜೊತೆಯಲ್ಲಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇದು. ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನ್ಯ ಕಾಂಗ್ರೆಸ್ ವಕ್ತಾರನ ಕೇಳಕ್ ಇಚ್ಛೆ ಪಡ್ತೀನಿ, ಕೇಂದ್ರ ಸರ್ಕಾರದ ಜೊತೆ ಯಾವ ರೀತಿ ನೀವು ನಡ್ಕೋತಾ ಇದ್ದೀರಾ ಅಂತಕ್ಕಂಥದನ್ನ ಬಹಿರಂಗವಾಗಿ ಅವರೇ ಹೇಳಬೇಕು. ಅವರು ಕೇಂದ್ರ ಸರ್ಕಾರದ ಜೊತೆ ಯಾವ ರೀತಿ ನಡ್ಕೊಂತಾ ಇರೋದ್ರಿಂದಾನೇ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಅಂತಕ್ಕಂಥದ್ದು ಸ್ಪಷ್ಟ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಆಲ್ರೆಡಿ ಬೆಂಗಳೂರು ಬಂದಿದ್ದಾರೆ, ಕರ್ನಾಟಕ ಬಂದಿದ್ದಾರೆ. ಒಂದು ನಿಮಿಷ ನೀವೊಂದು ಮಾತು ಹೇಳಿದ್ರಿ, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಬರ್ತಾ ಇರೋದೇ ಚುನಾವಣೆಗೋಸ್ಕರ. ನಿಮ್ಮ ಯಾರ ಹತ್ರ ಹೇಳಿದಾರ? ಯಾರ ಹತ್ರ ಚುನಾವಣೆಗೋಸ್ಕರ ಬರ್ತೀನಿ ಅಂತಕ್ಕಂಥ ಮಾತನ್ನೆಲ್ಲಾದ್ರೂ ಹೇಳಿದಾರ? ಅವ್ರ ಶೆಡ್ಯೂಲ್ ಇತ್ತು ಅಷ್ಟೇನೆ. ಆದ್ರೆ ಚುನಾವಣೆ ಪ್ರಚಾರಕ್ಕೆ ಹೋಗಲ್ಲ ಹಂಗಾರೆ? ಖಂಡಿತ ಹೋಗ್ತಾರೆ. ಪೀನಿಯಾ ಇಂಡಸ್ಟ್ರಿಯಲ್ ಏರಿಯಾಗೆ ಭೇಟಿ ಕೊಡ್ತಾರಾ? LPG ಬಂಕ್ಗಳಿಗೆ ಭೇಟಿ ಕೊಡ್ತಾರಾ? LPG ಡಿಸ್ಟ್ರಿಬ್ಯೂಷನ್ ಅಸೋಸಿಯೇಷನ್ ಅವರಿದ್ದಲ್ಲ ಅಧ್ಯಕ್ಷರ ಜೊತೆ ಏನಾದ್ರು ಮಾತಾಡ್ತಾರ? ಅವ್ರ ಟಿಪಿ ನಿಮ್ಮ ಹತ್ರ ಇದೆ ಸರ್, ನನ್ನ ಹತ್ರ ಇದೆ. ನೀವೇ ಹೇಳಿ ಸರ್. ಮೇಡಮ್, ನಾಳೆ ಅವರು ಚುನಾವಣಾ ಪ್ರಚಾರಕ್ಕೆ ಹೋಗಕ್ಕಿಂತ ಮೊದಲು ಪ್ರೆಸ್ ಮೀಟ್ ಅಲ್ಲಿ ಸ್ಪಷ್ಟವಾಗಿ ರಾಜ್ಯದ ಯಾರು ಈ ಒಂದು ಜವಾಬ್ದಾರಿ ಹೊತ್ಕೊಂಡಿದಾರೋ ಮಿನಿಸ್ಟರ್ ಜೊತೆ ಮಾತನಾಡ್ತಾರೆ. ನಂಬರ್ 1, ಯಾವುದೇ ಕಾರಣಕ್ಕೂ ಬಡ ಜನ ಯಾರು ಈ ಆಟೋ ಚಾಲಕರುಗಳಿದ್ದಾರೆ ಇವತ್ತು ಸಂಕಷ್ಟದಲ್ಲಿದ್ದಾರೆ ಅವ್ರ ಬಗ್ಗೆ ಪ್ರಥಮವಾಗಿ ನೀವು ಯಾವ ರೀತಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀರಾ, ನಿಮ್ಗೆ ಏನಾಗಿದೆ ಸಮಸ್ಯೆ, ಈ ಸಮಸ್ಯೆ ಬಗ್ಗೆ ಯಾವ ರೀತಿ ಬಗೆಹರಿಸಬೇಕು ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತ ಮಿನಿಸ್ಟರ್ ಜೊತೆ ಮಾತನಾಡಿನೇ ಅವರು ಚುನಾವಣೆ ಪ್ರಚಾರಕ್ಕೆ ಹೋಗ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಮಾನ್ಯ ಕಾಂಗ್ರೆಸ್ ಸರ್ಕಾರ, ನಾನು ಒಂದೇ ಮಾತನಾಡ, ಅರೆ ಸದನ ನಡೆಯೋ ದಿನಾನೇ ಹೋಗಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಇದನ್ನ ಯಾವ್ದೋ ನಾಮಿನೇಷನ್ ಹಾಕಕ್ ಹೋಗಿ ಕೂತಿದ್ರಲ್ಲ ಅವತ್ತು. ಹಾಗಾದ್ರೆ ಇವ್ರ ಜವಾಬ್ದಾರಿ ಎಷ್ಟಿದೆ? ಜವಾಬ್ದಾರಿ ಇದ್ದವ್ರಾದ್ರೆ ಮಾತಾಡ್ಬೇಕಾಗಿತ್ತಲ್ಲ. ಹಾಗಾದ್ರೆ ಇವತ್ತು ಇವರಿಗೆ ಆಂತರಿಕವಾದಂತ ಭಿನ್ನಮತ ಇರೋದ್ರಿಂದ ಅಕಸ್ಮಾತ್ ಏನಾದ್ರೂ ಇವರು ಒಳ ಜಗಳದಲ್ಲಿ ಏನಾದ್ರೂ ಒಂದು ಕ್ಯಾಂಡಿಡೇಟ್ ಸೋತ್ರೆ ಯಾರು ಹೊಣೆಗಾರಿಕೆ ಎತ್ಕೊಂಡು ಸರ್ಕಾರ ಬಿದ್ದೋಗುತ್ತೆ ಅಂತಕ್ಕಂಥ ಭಯದಿಂದ ಎಲ್ಲಾ ಕೆಲಸ ಕಾರ್ಯಗಳು ಮಾಡಿದ್ರೆ ಇವ್ರು ಯಾಕೆ ಹೋಗ್ಬೇಕು ಅಲ್ಲಿಗೆ? ಕೆಲಸ ಕಾರ್ಯಗಳು ನಡೆದಿಲ್ಲ. ಮಾನ್ಯ ತಿಮ್ಮಾಪುರ ಅವರು ಹೋಗ್ತಾರೆ ಪ್ರಚಾರಕ್ಕೆ ಹೋದ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಏನಂತ ಹೇಳ್ತಾರೆ, ಸ್ವಾಮಿ 2,000 ರೂಪಾಯಿ ನಮ್ಗೆ ಬಂದಿಲ್ಲ, ಹೋಗ್ರಿ ಮುಂದಕ್ಕೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವ್ರು ಅಂಕಿಅಂಶಗಳು ಕೊಡ್ತಾ ಇದ್ರು, ನಮ್ಮ ಉಚಿತಗಳಿಂದ 100 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳಿ. HM ರೇವಣ್ಣರು ಬಿಟ್ಟಿದ್ದಾರೆ, ಎಲ್ಲೆಲ್ಲಿ ಬಂದಿದೆ ಎಲ್ಲೆಲ್ಲಿ ಬಂದಿಲ್ಲ ಅಂತಕ್ಕಂಥದಕ್ಕೆ. ಇವರು ಯೋಜನೆಗಳನ್ನೇ ಅಡ್ಡ ಇಟ್ಕೊಂಡು ಸರ್ಕಾರ ನಡೆಸ್ತೀವಿ ಅಂತಕ್ಕಂಥ ಭ್ರಮೆಯಲ್ಲಿ ಇವ್ರು ಏನಾದಿದ್ರೆ ಆ ಭ್ರಮೆಯಿಂದ ಹೊರಗೆ ಬರಬೇಕು. ಮುಖ್ಯವಾಗಿ ಇವತ್ತು ಎಲ್ಲಾ ಪಕ್ಷಗಳು ಸೇರಿ ಆಟೋ ಚಾಲಕರುಗಳಿಗೆ LPG ವಿಷಯದಲ್ಲಿ ಪ್ರಥಮ ಆದ್ಯತೆ ಕೊಡ್ಲೇಬೇಕು. MLC ರವಿಕುಮಾರ್ ಅವರು ಓಪನ್ ಆಗಿ ಹೇಳಿದ್ರು ಸರ್, ಈ 6ನೇ ತಾರೀಕಿಂದ ಚುನಾವಣಾ ಪ್ರಚಾರ ಬಿಟ್ಟುಬಿಡೋಣ, ಎಲ್ಲಾ ಪಕ್ಷದವರು ಬರೋಣ ವಾಪಸ್ಸು, ಅವ್ರವ್ರ ಕ್ಷೇತ್ರಗಳಿಗೆ ಹೋಗೋಣ, ಸಮಸ್ಯೆ ಪರಿಹಾರಕ್ಕೆ ನಿಂತ್ಕೊಳ್ಳೋಣ, ರೆಡಿ ಇದ್ದಾರೆ ಸರ್ ಎಲ್ಲ ಪಕ್ಷದವರು. ನಾವು ರೆಡಿ ಇದ್ದೀವಿ. ಇವತ್ತು ಜನಗಳೇ ಮುಂದಕ್ಕೆ ಎದ್ದಿರ್ತಕ್ಕಂಥದ್ದು. ಇವತ್ತಿಗೆ ಇವ್ರ ಭಯ ಏನು ಅಂತಂದ್ರೆ ಸಾರ್ವಜನಿಕರೇ ಮುಂದಾಳತ್ವ ವಹಿಸ್ಕೊಂಡಿದ್ದಾರೆ. ನಾವು ನಾಯಕರುಗಳು ಬೇಕಾಗಿಲ್ಲ. 2.5 ವರ್ಷದಲ್ಲಿ ದುರಾಡಳಿತ ಏನಿದೆ, ದುರಾಡಳಿತ ಸ್ಪಷ್ಟವಾಗಿ ನೋಡ್ತಾ ಇದ್ದಾರೆ. ನಾವೇ ಇವತ್ತು ಚುನಾವಣೆ ಡೇಟ್ ಯಾವತ್ತು